ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಚಿಂತಾಮಣಿಯ ಹೆಸರನ್ನು ಇತಿಹಾಸದ ಪುಟದಲ್ಲಿ ದಾಖಲಾಗುವಂತಹ ಬೃಹತ್ ರಕ್ತದಾನ ಶಿಬಿರ ಫೆಬ್ರವರಿ 21ರಂದು ಚಿಂತಾಮಣಿ ನಗರದಲ್ಲಿ ನಡೆಯಲಿದೆ. ರಕ್ತದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಹಕರಿಸಬೇಕೆಂದು ಡಾಕ್ಟರ್ MC ಬಾಲಾಜಿ ರೆಡ್ಡಿ ಮನವಿ. ರಾಜ್ಯದ ಮಾಜಿ ನಗರ ಅಭಿವೃದ್ಧಿ ಹಾಗೂ ಗೃಹ ಸಚಿವರಾದ ಶ್ರೀಯುತ ಚೌಡರೆಡ್ಡಿರವರ 88ನೇ ಹುಟ್ಟುಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕೆಂಬ ಸದುದ್ದೇಶದಿಂದ ಶ್ರೀ ಚೌಡರೆಡ್ಡಿರವರ ಅಭಿಮಾನಿಗಳ ಬಳಗ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 21ರ ಶುಕ್ರವಾರದಂದು ಚಿಂತಾಮಣಿ ನಗರದ ಕಿಶೋರ ವಿದ್ಯಾಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು, ರಕ್ತದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಆದ ಡಾಕ್ಟರ್ MC ಸುಧಾಕರ್ ರವರ ಸಹೋದರರಾದ ಡಾಕ್ಟರ್ MC ಬಾಲಾಜಿ ರೆಡ್ಡಿರವರು ಮನವಿ ಮಾಡಿದ್ದಾರೆ. ನಗರದ ಮಾಡಪ್ಪಲ್ಲಿಯಲ್ಲಿರುವ ತಮ್ಮ ಸ್ವಗೃಹದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸುಮಾರು 9 ದಶಕಗಳಿಂದ ತಮ್ಮ ಕುಟುಂಬವು ಚಿಂತಾಮಣಿ ಕ್ಷೇತ್ರದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆಯೂ ವಿವರಿಸಿದರು. ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರಕ್ಕೆ ಸಂಬಂಧಿಸಿದಂತಹ ಫ್ಲೆಕ್ಸಿ ಮತ್ತು ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಜೈರಾಮ್ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. 3 ವಾರ ಹಿಂದೆ ನಮ್ಮ ಜೈರಾಮ್ ಸಾರ್ ಅವರು ಸುಧಾಕರ್ ಅವರು ಭೇಟಿ ಮಾಡಿದಾಗ, ಸರ್ ನೀವು ಒಂದು ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಅವರು ಮಾಡಿಕೊಟ್ರು. ಸುಧಾಕರ್ ಅವರು ನನಗದು ಗಮನಕ್ಕೆ ತಂದಾಗ ನಾನು ಸ್ವಲ್ಪ ಇಂಟರ್ನೆಟ್ ಚೆಕ್ ಮಾಡಿದ್ರೆ 12 ಗಂಟೆಗಳ ಕಾಲಾವಧಿಯಲ್ಲಿ ಅತಿ ಹೆಚ್ಚಿನ ರಕ್ತದಾನ ಶಿಬಿರ ನಡೆಸಿರೋದು ಮಿಷನ್ ಸರಸ್ವತ್ ಸೇವಾ ಫೌಂಡೇಶನ್ ಡೆಲ್ಲಿಯಲ್ಲಿ. ಅಲ್ಲಿ ಅವರು 2962 ಯೂನಿಟ್ ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ನನಗೆ ಅನಿಸಿದ ಒಂದೇ, ಸುಮಾರು 9 ದಶಕಗಳಿಂದ ನಮ್ಮ ಕುಟುಂಬದ ಸದಸ್ಯರಾಗಿರುವಂತ ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮೆಲ್ಲರೂ ಕಾರ್ಯಕರ್ತರು ಸಹಕಾರದಿಂದ ನಾವು ಈ ಒಂದು ನಂಬರ್ ಆಫ್ ಯೂನಿಟ್ಸ್ ರೆಕಾರ್ಡ್ ಏನಿದೆಯೋ ಅದನ್ನ ಈಸಿಯಾಗಿ ಬ್ರೇಕ್ ಮಾಡಿ ಚಿಂತಾಮಣಿಗೆ ಒಂದು ಹೊಸ ರೆಕಾರ್ಡ್ ಸೃಷ್ಟಿ ಮಾಡಬಹುದು ಅಂತ ನಾನು ಅನಿಸ್ತೀನಿ. ತದನಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಾನು ರಿಜಿಸ್ಟರ್ ಮಾಡಿಸಿ ಸುಮಾರು 1 ವಾರದ ಮುಂಚಿತವಾಗಿ ನಮ್ಮ ಕೆಲವು ಹಿರಿಯ ಮುಖಂಡರನ್ನೆಲ್ಲ ಇಲ್ಲೇ ಕರೆಸಿ ಮಾತಾಡಿದಾಗ ಎಲ್ಲರೂ ತುಂಬಾ ಉತ್ಸಾಹದಿಂದ ದೇಶದ ಮತ್ತು ಈ ರಾಷ್ಟ್ರದ ಇತಿಹಾಸ ಪುಟಗಳಲ್ಲಿ ಚಿಂತಾಮಣಿ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂದ್ರೆ ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು, ನೀವು ಮುಂದೆ ನಡೀರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ತುಂಬಾ ಒಂದು ಉತ್ಸಾಹದಿಂದ ನನಗೆ ಅವರೆಲ್ಲ ಸಹಕಾರವನ್ನು ವ್ಯಕ್ತಪಡಿಸಿದರು. ಆ ನಿಟ್ಟಿನಲ್ಲಿ ನಾವು ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಮತ್ತೆ ಈ ಒಂದು ಆಲೋಚನೆಗೆ ಬೀಜ ಬಿತ್ತಿದ ಜಯರಾಮ್ ಅವರು ಎಲ್ಲರ ಜೊತೆ ಮಾತಾಡಿ ಈ ಒಂದು ರಕ್ತದಾನ ಶಿಬಿರದ ಬಗ್ಗೆ ನಾವು ಎಲ್ಲ ಕಾರ್ಯಾಚರಣೆ ಶುರು ಮಾಡಿದ್ವಿ. ಇದರಲ್ಲಿ ಮೊದಲನೇದಾಗಿ 21ನೇ ತಾರೀಕು ಫೆಬ್ರವರಿ 1937ರಲ್ಲಿ ಜನಿಸಿದ ನಮ್ಮ ಪೂಜ್ಯ ತಂದೆಯವರಾದ ಚೌಡರೆಡ್ಡಿ ಅವರ 88ನೇ ಹುಟ್ಟುಹಬ್ಬ. ಇಷ್ಟೆಲ್ಲ ನಿಸ್ವಾರ್ಥವಾಗಿ ರಾಜಕೀಯವನ್ನು ನಡೆಸ್ಕೊಂಡು ಬಂದಿರುವಂತ ವ್ಯಕ್ತಿ ಅವರ ಒಂದು ಜನ್ಮದಿನದಿಂದ ಇಂಥ ಒಂದು ಮಹಾನ್ ಕಾರ್ಯ ಮಾಡಬೇಕು, ಇಡೀ ದೇಶದಲ್ಲೇ ಒಂದು ರೆಕಾರ್ಡ್ ಸೃಷ್ಟಿ ಮಾಡಿಸಬೇಕು ಅಂತ ಆಲೋಚನೆಯಿಂದ
ಫೆಬ್ರವರಿ 21 ಶುಕ್ರವಾರದಂದು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಕಿಶೋರ ವಿದ್ಯಾಭವನ ಕಾಂಪೌಂಡ್ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ನಾವು 3000 ಯೂನಿಟ್ಗಿಂತ ಅತಿ ಹೆಚ್ಚು ಡೊನೇಷನ್ ಮಾಡಿ ಒಂದು ರಾಷ್ಟ್ರ ದಾಖಲೆ ಸೃಷ್ಟಿ ಮಾಡುವ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಅದೇ ಜೊತೆಗೆ 1935ನೇ ಇಸ್ವಿಯಲ್ಲಿ ಸೋಷಿಯಲಿಸ್ಟ್ ಪಾರ್ಟಿ ವಿರುದ್ಧವಾಗಿ ಸ್ವತಂತ್ರ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಮುನ್ಸಿಪಾಲಿಟಿಗೆ ತಾವು ರಾಜಕೀಯ ಪಾದಾರ್ಪಣೆ ಮಾಡಿ ಅಧಿಕಾರದ ಒಂದು ಸ್ಥಾನ ಗ್ರಹಿಸಿದ ದಿವಂಗತ MC ಆಂಜನೇಯ ರೆಡ್ಡಿ ಅವರು 1935. ಸೊ ಅಂದ್ರೆ ಇವತ್ತಿಗೆ 90 ವರ್ಷಗಳ ಹಿಂದೆ ಶುರುವಾದ ನಮ್ಮ ರಾಜಕೀಯ ಜೀವನದಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದ ಪ್ರತಿಯೊಬ್ಬರು ನಾಗರಿಕರು ಅಂದಿನಿಂದ ಇಂದುವರೆಗೂ ನಮ್ಮ ಜೊತೆಯಲ್ಲಿ ತುಂಬಾ ಶಕ್ತಿಯುತವಾಗಿ ನಮ್ಮ ಶಕ್ತಿ ತುಂಬುತ್ತಾ ಒಂದು ಆಣೆ ಬಲವನ್ನು ಕೊಡುತ್ತಾ ರಾಜಕೀಯವನ್ನು ನಡೆಸ್ಕೊಂಡು ಬರ್ತಾ ಇದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವತ್ತೂ ಚಿಂತಾಮಣಿಯಲ್ಲಿ ರಾಜಕೀಯ ಸುಗಮವಾಗಿರಲಿಲ್ಲ, ತುಂಬಾ ಗಲಾಟೆ ಆಗ್ತಾ ಇದೆ. ಸಾವಿರಾರು ನಮ್ಮ ಕುಟುಂಬದ ಅಭಿಮಾನಿಗಳು ಅವರು ಒಂದು ರಕ್ತ ಚಲಿಸಿ ಅವರು ಒಂದು ಬೆವರು ಚಲಿಸಿ ಈ ಒಂದು ಅಭಿಮಾನಿಗಳ ಒಂದು ಸಂಘವನ್ನು ನಿರ್ಮಿಸಿದ್ದಾರೆ. ಇದೊಂದು ದೊಡ್ಡ ಕುಟುಂಬ. ಇದು ಆಂಜನೇಯ ರೆಡ್ಡಿಯವರ ಕುಟುಂಬ ಅಂದ್ರೆ ಕೇವಲ ಅವರು ಪುಟ್ಟ ಚೌಡರೆಡ್ಡಿ ಹಾಗೆ ಚೌಡರೆಡ್ಡಿ ಅವ್ರ ಮಕ್ಕಳು ಅಷ್ಟೇ ಅಲ್ಲ, ಇಡೀ ಕ್ಷೇತ್ರದಲ್ಲಿರುವ ಪ್ರತಿ ಒಂದು ಮನೆ ಮಕ್ಕಳು, ಆ ಮನೆಯಲ್ಲಿರೋ ತಂದೆ ತಾತರು ಎಲ್ಲರೂ ಆಂಜನೇಯ ರೆಡ್ಡಿ ಕುಟುಂಬಕ್ಕೆ ಸೇರಿದರು. ಆ ರೀತಿ ನಾವು ರಾಜಕೀಯ ನಡೆಸ್ಕೊಂಡು ಬರ್ತಾ ಇರೋದ್ರಿಂದಾನೇ ಸುಮಾರು 9 ದಶಕಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋ ಅವಕಾಶ ಸಿಕ್ಕಿದೆ. ಸ್ವತಂತ್ರ ಬಂದ ನಂತರ ಮೊದಲನೇ ಚುನಾವಣೆಯಿಂದ ಹಿಡಿದು ಮೊನ್ನೆ ನಡೆದ 2023 ನಡೆದ ಚುನಾವಣೆವರೆಗೂ ಪ್ರತಿಯೊಂದು ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಕರ್ನಾಟಕದ ಇತಿಹಾಸದಲ್ಲಿ ಈಗ 17 ಎಲೆಕ್ಷನ್ ನಡೆದಿದೆ ಅಸೆಂಬ್ಲಿ ಎಲೆಕ್ಷನ್. 17 ಎಲೆಕ್ಷನ್ ಅಲ್ಲಿ 6 ಎಲೆಕ್ಷನ್ ನಾವು ಸೋತಿದ್ದೀವಿ, 11 ಎಲೆಕ್ಷನ್ ಗೆದ್ದಿದ್ದೀವಿ. 6 ಎಲೆಕ್ಷನ್ ಅಲ್ಲಿ 2 ಎಲೆಕ್ಷನ್ ದಿವಂಗತ MC ಆಂಜನೇಯ ರೆಡ್ಡಿ ಅವರು ಸೋತರು, 2 ಎಲೆಕ್ಷನ್ ನಮ್ಮ ಪೂಜ್ಯ ತಂದೆಯವರ ಚೌಡರೆಡ್ಡಿ ಅವರು ಸೋತರು, ಇನ್ನು 2 ಎಲೆಕ್ಷನ್ ಸುಧಾಕರ್ ಅವರು ಸೋತರು. ಇದು ಚರಿತ್ರೆ ಪುಟಗಳನ್ನು ತಿರುಗಿಸಿ ನೋಡಿದ್ರೆ ಅಂದಿನಿಂದ ಇಂದಿನವರೆಗೂ ನಮ್ಮ ಕುಟುಂಬದ ಸದಸ್ಯರು ಒಂದು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಪ್ರತಿ ಸಾರಿ ನಾವು ಅಭಿವೃದ್ಧಿ ಮಾಡಿದ್ದೀವಿ, ಈ ಒಂದು ಕೆಲಸ ಮಾಡಿದ್ದೀವಿ, ನೀವು ಅದನ್ನು ನೋಡಿ ನಾವು ಬೆಂಬಲಿಸಿ ಅಂತ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ನಾವು ಅದೇ ನಮ್ಮ ಚುನಾವಣೆ ಪ್ರಚಾರ. ನೀವು ಆವಾಗಿಂದಲೂ ನೋಡ್ಕೊಂಡು ಬಂದ್ರೆ ಯಾವ್ಯಾವ ಕಾರಣಕ್ಕೆ ನಾವು ಸೋತಿದ್ದೀವಿ ಅಂದ್ರೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಕಾರಣಕ್ಕಲ್ಲ, ಯಾವುದೋ ಒಂದು ಗಲಭೆ ಸೃಷ್ಟಿಸಿ ಇಲ್ಲ ಅಂದ್ರೆ ಯಾವುದೋ ಆಧಾರ ರಹಿತ ಒಂದು ಕಾರಣಗಳಿಂದ ನಮ್ಮ ಮೇಲೆ ಒಂದು ಅಪಪ್ರಚಾರ ಮಾಡಿ ನಮ್ಮ ವಿರೋಧಿಗಳು ಜೈಗಳಿಸಿದ್ದಾರೆ ಹೊರತು ಅಭಿವೃದ್ಧಿ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಯಾವತ್ತೂ ಯಾರು ನಮಗೆ ಇದುವರೆಗೂ ಕೈ ತೋರಿಸಿಲ್ಲ. ಈಗ ಸುಧಾಕರ್ ರೆಡ್ಡಿ ಅವರು ಗೆದ್ದ ಮೇಲೆ ಕೂಡ ಕೇವಲ 18 ತಿಂಗಳಲ್ಲಿ ಎಷ್ಟು ಕಾರ್ಯಗಳಾಗ್ತಾ ಇದೆ ಅಂತ ನಾವೆಲ್ಲ ಸಾಕ್ಷಿ ನೋಡ್ತಾನೆ ಇದ್ದೀವಿ. ಸೊ ಈ ತರ ಒಂದು ಇತಿಹಾಸ ಇರೋ ಒಂದು ಕುಟುಂಬದಲ್ಲಿ ನಾವು ಏನಾದ್ರೂ ಒಂದು ದಾಖಲೆ ಸೃಷ್ಟಿಸಬೇಕು, ನಾವು ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ವಾಣಿಜ್ಯ ನಗರವಾದ ಚಿಂತಾಮಣಿ ಮತ್ತು ರೈತರು ಕೂಲಿ ಕಾರ್ಮಿಕರು ಇರುವಂತ ಚಿಂತಾಮಣಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋದೇ ಒಂದು ನಮ್ಮ ಆಲೋಚನೆ. ಯಾವಾಗ ಅದರ ಜೊತೆಗೆ ಸುಮಾರು ಸಮಾಜ ಸೇವಾ ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಅದರಲ್ಲಿ ಎಲ್ಲ ಕಾರ್ಯಗಳಿಗಿನ್ನ
ಅತಿ ಹೆಚ್ಚಿನ ಪವಿತ್ರವಾದ ಕಾರ್ಯ, ಯಾವೊಂದು ಧನ ಹಾಗೆ ಅಹಂಕಾರ ಅವಿಲ್ಲದೆ ಇರುವಂತಹ ಕಾರ್ಯ ಅಂದರೆ ರಕ್ತದಾನ. ಈ ರಕ್ತದಾನ ಶಿಬಿರದಿಂದ 1 ಯೂನಿಟ್ ಬ್ರೆಡ್ ಯಾರಾದರೂ ಡೊನೇಟ್ ಮಾಡಿದ್ರೆ ಅದು 3 ಜನಕ್ಕೆ ಪ್ರಾಣ ಉಳಿಸುತ್ತೆ. ಸೊ ಎಲ್ಲ ದಾನಗಳಿಗಿನ್ನ ಅತಿ ಶ್ರೇಷ್ಠವಾದ ದಾನ ರಕ್ತದಾನ. ಆ ನಿಟ್ಟಿನಲ್ಲಿ ನಾನು ನಮ್ಮ ಎಲ್ಲರ ಕಾರ್ಯಕರ್ತರು ನಾವು ಈಗ ನಾವು ಏನೋ ಒಂದು ರಾಷ್ಟ್ರ ಮಟ್ಟದ ದಾಖಲೆ ಸೃಷ್ಟಿಸಕ್ಕೆ ಹೋಗ್ತಾ ಇದ್ದೀವೋ ಅದರಲ್ಲಿ ಟೈಮ್ ಅನ್ನೋದು ತುಂಬಾ ಮುಖ್ಯ. ಬಿಕಾಸ್ ನಮ್ಮ ಹತ್ರ ಇರೋದು ಕೇವಲ 12 ಗಂಟೆಗಳ ಕಾಲ ಅವಕಾಶ. ಈ ರಕ್ತದಾನ ಶಿಬಿರದಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅನ್ನೋದನ್ನು ಕೂಡ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕಟ್ಟುನಿಟ್ಟಾದ ಕ್ರಮಗಳಿದೆ. ಅದರ ಒಳಗಡೆನೆ ಯಾರು ಡೊನೇಷನ್ ಮಾಡಬಹುದು, ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅದ್ರ ಪ್ರಕಾರ ನೋಡಿಕೊಂಡು ಅರ್ಹತೆ ಇರುವಂತ ವ್ಯಕ್ತಿಗಳು ಅವರು ಅಂದ್ರೆ ಅವರ ಆರೋಗ್ಯ, ಅರ್ಹತೆ ಅಂದ್ರೆ ಅವರ ಆರೋಗ್ಯ ಸ್ಥಿತಿಗತಿಗಳನ್ನು ನೋಡಿ ರಕ್ತವನ್ನು ಶೇಖರಣೆ ಮಾಡ್ತಾರೆ. ಸೊ ಇವಾಗ ರಕ್ತ ಶೇಖರಣೆ ಮಾಡಿದ್ಮೇಲೆ ಎಲ್ಲಾನು ಒಂದು ಕಂಟೈನರ್ ಅಲ್ಲಿ ಫ್ರೀಜರ್ ಅಲ್ಲಿ ಇಡ್ತಾರೆ. ಇಷ್ಟು ಜನ ಇದ್ದಾರೆ ದಾನ ಮಾಡೋರು. ಯಾರಾದ್ರೂ ಹೋಗಿ ಇದು ಈ ಜಾತಿ, ಇದು ಈ ಧರ್ಮದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ರಕ್ತದಾನದಲ್ಲಿ ಯಾವುದೇ ಧರ್ಮ, ಯಾವುದೇ ಜಾತಿ ಇಲ್ಲ. ಅಲ್ಲಿರೋದೆಲ್ಲ ಒಂದೇ ಒಂದು ಮಾನವ ಧರ್ಮ. ನಾವು ಈ ಸಮಾಜಕ್ಕೋಸ್ಕರ ಮಾಡ್ತಾ ಇರೋದು ಒಂದು ತ್ಯಾಗ, ನಮ್ಮ ಕೈಯಲ್ಲಿ ಆಗ್ತಾ ಇರೋದು ಒಂದು ಸಹಾಯ. ಇದು ಪೂರ್ತಿ ಯಾವುದೇ ಒಂದು ದುರುದ್ದೇಶ ಇಲ್ಲದಿರ ಸಮಾಜ ಸೇವದ ಒಂದು ಹಿತದೃಷ್ಟಿಯಿಂದ ಸಮಾಜ ಸೇವದ ಮನೋಭಾವದಿಂದ ಮಾಡ್ತಾ ಇರೋ ಒಂದು ಕೃತ್ಯ ಹೊರತು ಇದರಲ್ಲಿ ದಾನಿಗಳಿಗಾಗಿ ಈ ಒಂದು ಕ್ಯಾಂಪ್ ಮಾಡ್ತಾ ಇರೋದಾಗಲಿ ಯಾವುದೇ ಒಂದು ಬೇರೆ ಅಜೆಂಡಾ ಆಗಲಿ ಯಾವುದೇ ಒಂದು ಸ್ವಾರ್ಥ ಉದ್ದೇಶ ಇಲ್ಲ. ಸೊ ದಯಮಾಡಿ ನನ್ನ ಒಂದೇ ಮನವಿ ಏನಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರು, ನಮ್ಮ ಕುಟುಂಬದ ಸದಸ್ಯರು ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಿಂದ ಕೂಡ ವಾಲಂಟಿಯರ್ಸ್ನ ನಿಯೋಜಿಸಿದ್ದಾರೆ. ಇದೇ ತರ ಗ್ರಾಮದಿಂದ ಪಂಚಾಯಿತಿ ಮತ್ತೆ ಹೋಬಳಿವಾರ ಎಲ್ಲ ನಮ್ಮ ಕೋಆರ್ಡಿನೇಟರ್ಸ್ ಮತ್ತೆ ಟೌನಲ್ಲಿ ಬ್ಲಾಕ್ ವೈಸ್ ಮತ್ತೆ ರೆಸಿಡೆನ್ಸ್ ಅಸೋಸಿಯೇಷನ್ ಮತ್ತೆ ವಿವಿಧ ಸಂಘ ಸಂಸ್ಥೆಗಳು, ನಮ್ಮ ಟೌನಲ್ಲಿ ಇರುವಂತಹ ವಿವಿಧ ಸಂಸ್ಥೆಗಳು, ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಸಂಘ ಸಂಸ್ಥೆಗಳು, ಸಮಾಜ ವಾಲಂಟಿಯರಿ ಆರ್ಗನೈಸೇಷನ್ಸ್ ಎಲ್ಲರೂ ಕೈ ಜೋಡಿಸಿ ಫೆಬ್ರವರಿ 10ನೇ ತಾರೀಕು ಈ ಒಂದು ಡೋನರ್ಸ್ ಯಾರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಇಚ್ಛಿಸುತ್ತಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅವ್ರದ ಒಂದು ಲಿಸ್ಟ್ ಅನ್ನು ಕೊಡಬೇಕು. ಆ ಲಿಸ್ಟ್ ಬಂದ ನಂತರ ನಾವು ಅದನ್ನ ಏರಿಯಾ ವೈಸ್ ಡಿವೈಡ್ ಮಾಡಿ ಟೈಮ್ ಅಲಾಟ್ ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಅವರು ಇಲ್ಲಿ ಬಂದು ಕಿಶೋರ ವಿದ್ಯಾಭವನ ಮೇನ್ ಗೇಟ್ ಅಲ್ಲಿ ಬಂದಾಗ ಬರೀ ರಕ್ತದಾನ ಮಾಡೋರು ಒಳಗಡೆ ಬಂದು ಅವ್ರದ್ದು ಒಂದು ಆರೋಗ್ಯ ತಪಾಸಣೆ ಆಗುತ್ತೆ, ಬ್ಲಡ್ ಗ್ರೂಪಿಂಗ್ ಟೆಸ್ಟ್ ಆಗುತ್ತೆ, ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ. ತದನಂತರ ಅವರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಯೋಗ್ಯನ ಅಂತ ವೈದ್ಯರು ಡಿಸೈಡ್ ಮಾಡ್ತಾರೆ. ಯಾರು ವೈದ್ಯರು ಡಿಸೈಡ್ ಮಾಡಿದ ನಂತರ ರಕ್ತದಾನ ಶಿಬಿರದಲ್ಲಿ ಅವರು ರಕ್ತದಾನ ಆಗ್ತಾರೆ. ತದನಂತರ ಅಲ್ಲಿ ಅವರು ಕೊಡೋ ಒಂದು ರಿಫ್ರೆಶ್ಮೆಂಟ್ಸ್ ತಗೊಂಡು ಮತ್ತು ಚೌಡರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿರುವ ಒಂದು ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಊಟ ಮಾಡಿ ನಮ್ಮ ತಂದೆಯವರಿಗೆ ಶುಭ ಕೋರಿ ಹೋಗಬೇಕು ಅಂತ ಹಿರಿಯರು ಕಿರಿಯರು ಎಲ್ಲರೂ ಬರಬೇಕು ಅಂತ ನಮ್ಮೆಲ್ಲ ಚಿಂತಾಮಣಿ ಕ್ಷೇತ್ರ, ಚಿಂತಾಮಣಿ ಟೌನು ಮತ್ತು ಈ ಜಿಲ್ಲೆಯ ನಮ್ಮ ಕುಟುಂಬದ ಮೇಲಿರೋ ವಿಶ್ವಾಸ ಇರುವಂಥವರೆಲ್ಲರಿಗೂ ನನ್ನ ಮನವಿ. ಸೊ ದಯವಿಟ್ಟು ನಮ್ಮ ಎಲ್ಲ ಅಭಿಮಾನಿಗಳೇ, ಇಡೀ ರಾಜ್ಯದಲ್ಲಿ ಯಾರಾದರೂ ಒಂದು ಶಿಸ್ತಿನ ಸಿಪಾಯಿಗಳು ಇದ್ದಾರೆ ಅಂದರೆ ನಮ್ಮ ಚಿಂತಾಮಣಿ ಕ್ಷೇತ್ರದ ಕಾರ್ಯಕರ್ತರು.
ಇದೆಲ್ಲ ನಾವು ಒಬ್ಬೊಬ್ಬರು ನಡೀತಾ ಇರುವಂಥ ಪ್ರತಿಯೊಂದು ಸಭೆಯಲ್ಲಿ ತಾವು ಅದನ್ನ ನಿರ್ದಿಷ್ಟವಾಗಿ ತೋರಿಸಿದ್ದೀರ. ಈಗ ಅದಕ್ಕಿಂತ ಒಂದು ಮೆಟ್ಟು ಜಾಸ್ತಿ ಹೋಗಬೇಕಾಗತ್ತೆ. ನಾವು ಶಿಸ್ತಿನ ಸಿಪಾಯಿಗಳು, ನಾವು ಒಂದು ಟೈಮ್ಗೆ ಬದ್ಧರಾಗಿರ್ತೀವಿ, ನಾವು ಇಷ್ಟು ಜನ ಕರ್ಕೊಂಡ್ಬರ್ತೀವಿ ಅನ್ನೋದು ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಿ ಬ್ರ್ಯಾಂಡ್ ಚಿಂತಾಮಣಿ ಅಂತ ಏನಿದೆಯೋ ಬ್ರ್ಯಾಂಡ್ ಚಿಂತಾಮಣಿನ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಅವಶ್ಯಕತೆ ಇದೆ. ನಾನೇ ಆಗಲಿ, ನಮ್ಮ ಮಾಧ್ಯಮದ ಮಿತ್ರರೇ ಆಗಲಿ, ಯಾರು ಎಷ್ಟು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿದ್ರು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಮೌನದ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ತಮ್ಮಲ್ಲಿ ನಾನು ಮತ್ತೆ ನಿಮ್ಮಲ್ಲಿ ನಾನು ಮನವಿ ಏನಂದ್ರೆ, ಶಿಸ್ತಿನ ಸಿಪಾಯಿಗಳಂತೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ದಾನಿಗಳ ಹೆಸರು ಪಟ್ಟಿಯಲ್ಲಿ ಕೊಡಬೇಕು. ನಾವು ಯಾವೊಂದು ಟೈಮನ್ನು ನಿಯೋಜಿಸ್ತೀವೋ ಆ ಟೈಮ್ ಬಂದು ತಾವೆಲ್ಲ ಸಹಕರಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಿ ಚಿಂತಾಮಣಿ ಹೆಸರನ್ನ, ಬ್ರ್ಯಾಂಡ್ ಚಿಂತಾಮಣಿಯನ್ನ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಂಡು ಆ ಬ್ರ್ಯಾಂಡ್ ಚಿಂತಾಮಣಿ ರಾಷ್ಟ್ರ ಮಟ್ಟದಲ್ಲಿ ಇದ್ದಾಗ ಆ ಹೆಮ್ಮೆ ನಮಗೆಲ್ಲ ಸೇರುತ್ತೆ, ಆ ಕೀರ್ತಿ ನಮಗೆಲ್ಲರಿಗೂ ಸೇರುತ್ತೆ. ಸೊ ಪ್ರತಿಯೊಬ್ಬ ಚಿಂತಾಮಣಿ ನಾಗರಿಕರಿಗೆ ಆ ಕೀರ್ತಿ ಸೇರುತ್ತೆ ಅಂತ ಹೇಳ್ತಾ, ಇವತ್ತು ತಾವೆಲ್ಲರೂ ಇಲ್ಲಿ ಬಂದು ಮಾಧ್ಯಮ ಮಿತ್ರರಿಂದ ಸಮಯ ತಗೊಂಡು ಬಂದು ಇವತ್ತು ಇಲ್ಲಿ ಭಾಗವಹಿಸಿದ್ದಕ್ಕೆ ನನ್ನ ಧನ್ಯವಾದವನ್ನು ಅರ್ಪಿಸುತ್ತಾ, ಇವತ್ತು ನಾವು ಈ ರೆಡ್ ಕ್ರಾಸ್ ಸಂಸ್ಥೆಯಿಂದ ಇರುವಂತ ನಿಯಮಗಳ ಒಂದು ಪಾಂಪ್ಲೆಟ್ ಅನ್ನ ಮತ್ತು ನಾವು ಇಲ್ಲಿ ಪ್ರಚಾರಕ್ಕಾಗಿ ಮಾಡಿಸಿರುವಂತಹ ಫ್ಲೆಕ್ಸ್ ಅನ್ನ ತಮ್ಮ ಮುಂದೆ ಬಿಡುಗಡೆ ಮಾಡ್ತೀವಿ.